ಸೊ ಮೇಡಮ್, ಇನ್ನು ಮುಂದಿನ ಕನ್ಯಾ ರಾಶಿಗೆ ಹೇಗಿರುತ್ತೆ ಫೆಬ್ರವರಿ 2026? ನೋಡೋಣ, ಖಂಡಿತ ನೋಡೋಣ ಏನು ತೋರಿಸ್ತಾರೆ, ಯಾವ ಥರ ಕಾರ್ಡ್ ಬರುತ್ತೆ, ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲನೇ ಕಾರ್ಡ್ ಬಂದು ಅವರ ರಿಲೇಶನ್ಶಿಪ್ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ. ಮೂರನೇದು ಬಂದು ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರ. ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಇದು ರಿಲೇಶನ್ಶಿಪ್ಗಳು ಫ್ಲಾಪ್ ಆಗುವಂಥ ಕಾರ್ಡ್ ಇದು. ಅಂದರೆ ಯಾವುದೇ ಒಂದು ನೆಗೆಟಿವ್ ತೋರಿಸ್ತಾ ಇದೆ ಅಂದರೆ ಅಲ್ಲಿಂದ ಒಂದು ಹೊಸ ಹುಟ್ಟನ್ನು ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ಡಿಸಿಷನ್ಸ್ನ ತಗೊಳ್ಬೇಡಿ. ಯಾವುದೇ ರಿಲೇಶನ್ಶಿಪ್ ಇರಬಹುದು, ಈ ಟೈಮಲ್ಲಿ ನಿಮ್ಗೆ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ ಈ ರಿಲೇಶನ್ಶಿಪ್ ಮುಗೀತು, ಇನ್ನು ಇದು ನಮಗೆ ಕೈ ಹಿಡಿಯಲ್ಲ ಅನ್ನುವಂಥ ಒಂದು ಟೈಮ್ ತೋರಿಸುತ್ತೆ. ಬಟ್ ಆ ಥರ ಮೈಂಡ್ಸೆಟ್ನ ಮಾಡ್ಕೊಳ್ದೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಬಟ್ ಟೋಟಲ್ ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ರಿಲೇಶನ್ಶಿಪ್ ವಿಚಾರಗಳಿಗೆ ಬಂದಾಗ ಇದು ಸ್ವಲ್ಪ ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಭ್ರಮ ನಿರಸನ ಆಗೋದಕ್ಕೆ ಕನ್ಯಾ ರಾಶಿಯವರಿಗೆ ಅವರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಅವರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ಒಂದು ಪಾಸಿಟಿವ್ ಆದಂತಹ ಕಾರ್ಡ್. ಫಾರಿನ್ ಮನಿ ಬರೋದಕ್ಕೆ ಅವಕಾಶ ಇರುವಂತಹ ಕಾರ್ಡ್. ನೀವೇನಾದ್ರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿ. ಅಥವಾ ಎಲ್ಲಾದ್ರೂ ಫಾರಿನ್ ಇಂದ ಹಣ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಅವಕಾಶ ಇರುವಂತಹ ಇದು ಕಾರ್ಡ್. ಇದು ಹೊಸ ಇನ್ಕಮ್ ಬರುತ್ತೆ, ಅದು ಫಾರಿನ್ ಮನಿ ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುವಂತದ್ದನ್ನ ತೋರಿಸುತ್ತೆ. ಇನ್ನು ಅವರ ಆರೋಗ್ಯಕ್ಕೆ ಬಂದ್ರೆ, ಆರೋಗ್ಯದ ವಿಚಾರದಲ್ಲಿ ಇದು ಪಾಸಿಟಿವ್ ಆದಂತಹ ಕಾರ್ಡ್. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಹುದು. ಇನ್ನು ರಿಲೇಶನ್ಶಿಪ್ ವಿಚಾರದಲ್ಲಿ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದೆ ಅಲ್ವಾ. ಹಾಗಾಗಿ ಇವರು ಪರ್ಫ್ಯೂಮ್ನ ಹಾಕಿ, ನೀವು ಹೊರಗಡೆ ಓಡಾಡುವಾಗ ಪರ್ಫ್ಯೂಮ್ನ ವೇರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೇನೆ ರೋಸ್ ವಾಟರ್ ತಗೊಂಡು, ಒಂದು ಸಣ್ಣ ರೋಸ್ ವಾಟರ್ ಬಾಟಲ್ ತಗೊಂಡು ಅದನ್ನ ನಿಮ್ಮ ಬಳಿ ಇಟ್ಕೊಂಡು ಕ್ಯಾರಿ ಮಾಡಿ ಎಲ್ಲೇ ಹೋಗ್ಲಿ. ಅದರಿಂದ ನಿಮ್ಗೆ ಒಂದು ಪಾಸಿಟಿವ್ ಆದಂತಹ ಒಂದು ಇಂಪ್ಯಾಕ್ಟ್ ಇರೋದಕ್ಕೆ ಅವಕಾಶ ಇರುತ್ತೆ.